ಲೈನ್ ಮ್ಯಾನ್ಗಳ ಸುರಕ್ಷತೆಗಾಗಿ ಒಂದಿಷ್ಟು ಕೆಲಸಗಳನ್ನ ಮಾಡಿದ್ದೀನಿ ಅಂತ ನಾನು ಅನ್ಕೊಂತ ಇದ್ದೀನಿ. ವಿನೋದ ಮತ್ತು ಪ್ರೀತಿ ಎರಡಕ್ಕೂ ನಮ್ಮ ಸ್ವಾಗತ ಇದೆ. ಯಾವುದೇ ರೀತಿಯಾದ ಅಬ್ಜೆಕ್ಷನ್ ಇಲ್ಲ. ಸುರಕ್ಷತಾ ಮಂತ್ರನ 1 ನಿಮಿಷಗಳ ಕಾಲ ಹೇಳ್ತೀರಾ. ONM ದಾಟಿದ ತಕ್ಷಣ ಆ ಸುರಕ್ಷತಾ ಮಂತ್ರ ಮರಿತೀರಾ. ನೀವು ಕೆಲಸ ಮಾಡುವಾಗ ಹೆಲ್ಮೆಟ್ಗಳನ್ನ ಬಳಸ್ತಾ ಇಲ್ಲ. ಗಾಡಿ ಓಡಿಸುವಾಗ ಪೊಲೀಸರಿಂದ ರಕ್ಷಣೆ ಪಡೆಯೋದಕ್ಕೆ ಹೆಲ್ಮೆಟ್ಗಳನ್ನ ಬಳಸ್ತಾ ಇದ್ದೀರಾ. ಗ್ಲೌಸ್ಗಳು ಸುರಕ್ಷಿತವಾಗಿ ಇಟ್ಟಿದ್ದೀರಾ. ಗ್ಲೌಸ್ಗಳನ್ನ ಮಲ್ಲಿಗೆ ಹೂ ತರ ಇಡಿ. ಮಾನವ ಸಂಪನ್ಮೂಲನ ಸಾಲ ಮಾಡಿದ್ರೆ ಬರಲ್ಲ. ನೀವು ಪ್ರತಿ ಮಂತ್ರದಲ್ಲೂ ಹೇಳ್ತೀರಾ, ನನ್ನ ಸಹ ಲೈನ್ ಮ್ಯಾನ್ಗಳಿಗೂ ಸಹ ಹೇಳ್ತೇನೆ ಅಂತ. ಯಾವೊಬ್ಬ ಲೈನ್ ಮ್ಯಾನ್ ಹೇಳಲ್ಲ. ಕೆಲಸನ ಪ್ರೀತಿಯಿಂದ ಮಾಡಿ, ನೀವು ಸಕ್ಸಸ್ ಆಗ್ತೀರಾ. ಸುರಕ್ಷಾ ಮಂತ್ರ ನಾನು ಕಾರ್ಯನಿರ್ವಹಿಸುವಾಗ ಸುರಕ್ಷಾ ಸಾಧನಗಳಾದ ಹೆಲ್ಮೆಟ್, ಅರ್ಥಿಂಗ್ ರಾಡ್, ಸುರಕ್ಷಾ ಬೆಲ್ಟ್, ಕಟಿಂಗ್ ಪ್ಲೇಯರ್, ಅರ್ಥಿಂಗ್ ರಾಡ್ ಇತ್ಯಾದಿಗಳನ್ನು ಬಳಸುತ್ತೇನೆ ಮತ್ತು ನನ್ನ ಸಹ ಲೈನ್ ಮ್ಯಾನ್ಗಳು ಬಳಸುವಂತೆ ಉತ್ತೇಜಿಸುತ್ತೇನೆ. ನಾನು ಸೂಕ್ತ ಮಾರ್ಗ ಮುಕ್ತತೆ ಇಲ್ಲದೆ ಯಾವುದೇ ಕಾರ್ಯವನ್ನು ಪ್ರಾರಂಭಿಸುವುದಿಲ್ಲ. ನಾನು ನನಗಾಗುವ ಅಪಘಾತವನ್ನು ತಪ್ಪಿಸಿಕೊಂಡು ನನ್ನ ಕಂಪನಿಯನ್ನು ಅಪಘಾತ ರಹಿತ ಕಂಪನಿಯನ್ನಾಗಿಸುವಲ್ಲಿ ಎಲ್ಲ ಪ್ರಯತ್ನ ಮಾಡುತ್ತೇನೆ. ನನ್ನ ಬೇಜವಾಬ್ದಾರಿಯಿಂದ ಆಗುವ ಅನಾಹುತದಿಂದ ನನಗೆ ಮತ್ತು ನನ್ನ ಕಂಪನಿಗೆ ಹಾಗೂ ನನ್ನ ಕುಟುಂಬಕ್ಕೆ ತುಂಬಲಾರದ ನಷ್ಟವನ್ನು ಸಂಪೂರ್ಣ ತಡೆಯಲು ವೈಯಕ್ತಿಕ ಪಾತ್ರ ವಹಿಸುತ್ತೇನೆ. ಸುರಕ್ಷತೆಯೇ ನನ್ನ ಮೊದಲ ಆದ್ಯತೆ. ಎಲ್ಲರಿಗೂ ಶುಭವಾಗ್ಲಪ್ಪ, ಒಳ್ಳೇದಾಗ್ಲಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಬಣಿಗಾರ. ಇವತ್ತು ಅಂದ್ರಳ್ಳಿ ONM ಅಲ್ಲಿ ಇದ್ದೀವಿ. K2 ಉಪವಿಭಾಗ. ನನ್ನ ಹೆಸರು ಜಯಪ್ರಕಾಶ್ ಬಳಗಾರ್ ಅಂತ, ನಿಮ್ಮ ವಾಣಿ ಯೂಟ್ಯೂಬ್ ಚಾನಲ್ ಸಂಸ್ಥಾಪಕ. ಕಳೆದ 1 ವರ್ಷದಿಂದ ಲೈನ್ ಮ್ಯಾನ್ಗಳ ಸುರಕ್ಷತೆಗಾಗಿ ಒಂದಿಷ್ಟು ಕೆಲಸಗಳನ್ನ ಮಾಡಿದ್ದೀನಿ ಅಂತ ನಾನು ಅನ್ಕೋತಾ ಇದ್ದೀನಿ. ಒಂದಿಷ್ಟು ಜನ ವಿರೋಧಿಸೋರು ಇದ್ದಾರೆ, ಒಂದಿಷ್ಟು ಜನ ಪ್ರೀತಿಸೋರು ಇದ್ದಾರೆ. ಎಲ್ಲರಿಗೂ ಸ್ವಾಗತ. ವಿರೋಧ ಮತ್ತು ಪ್ರೀತಿ ಎರಡಕ್ಕೂ ನಮ್ಮ ಸ್ವಾಗತ ಇದೆ. ಯಾವುದೇ ರೀತಿಯಾದ ಅಬ್ಜೆಕ್ಷನ್ ಇಲ್ಲ. ಇವತ್ತು ಪ್ರತಿ ಸೋಮವಾರ ಎಲ್ಲರೂ ಲೈನ್ ಮ್ಯಾನಿಂದ ಹಿಡಿದು JE, AE, ಮೀಟರ್ ರೀಡರು ಎಲ್ಲರೂ ಸುರಕ್ಷತಾ ಮಂತ್ರನ 1 ನಿಮಿಷಗಳ ಕಾಲ ಹೇಳ್ತೀರಾ. ONM ದಾಟಿದ ತಕ್ಷಣ ಆ ಸುರಕ್ಷತಾ ಮಂತ್ರ ಮರಿತೀರಾ. ಮನೆ ತಾವು ವಿತೌಟ್ ಹೆಲ್ಮೆಟು, ವಿತೌಟ್ ಅರ್ಥರಾಡು ಕಂಬ ಹಚ್ಚಿದ್ದೀರಾ ಅಂದ್ರಳ್ಳಿ ಸರ್ಕಲಲ್ಲಿ. ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಅದನ್ನ ವಿಡಿಯೋನು ಟೆಲಿಕಾಸ್ಟ್ ಮಾಡ್ತೀನಿ. ದಯವಿಟ್ಟು ಇಲ್ಲಿ ಯಾರ ಮೇಲೆ ವೈಯಕ್ತಿಕ ಮತ್ತು ದ್ವೇಷಗಳು ಯಾವುದೂ ಇಲ್ಲ. ನಿಮ್ಮಲ್ಲೇ ಜಾಗೃತಿ ಬಂದಿಲ್ಲ ಅಂದರೆ ಆಡಂಬರಕ್ಕೋ ತೋರಿಕೆಗೋ ಹೆಲ್ಮೆಟ್ಗಳನ್ನ ಹಾಕ್ಬೇಡಿ. 1ನೇ ಪಾಯಿಂಟು, ಇವಾಗ ಎಲ್ಲ ಲೈನ್ ಮ್ಯಾನ್ಗಳು ಗಾಡಿಗಳು ಓಡಿಸೋವಾಗ ಬಳಸ್ತಿರೋ ಹೆಲ್ಮೆಟ್ಗಳು ನಿಮ್ಮೂ ಅಲ್ಲ. ಅದು ತೆರಿಗೆದಾರನಿಂದ ಪಡೆದಂಥ ಹೆಲ್ಮೆಟ್ಗಳು. ನೀವು ದಯವಿಟ್ಟು ಗಾಡಿಗಳು ಓಡಿಸೋವಾಗ ಆ ಹೆಲ್ಮೆಟ್ಗಳನ್ನ ಬಳಸಬೇಡಿ. ನೀವು ಕೆಲಸ ಮಾಡುವಾಗ ಆ ಹೆಲ್ಮೆಟ್ಗಳನ್ನ ಬಳಸ್ತಾ ಇಲ್ಲ. ಗಾಡಿ ಓಡಿಸೋವಾಗ ಪೊಲೀಸರಿಂದ ರಕ್ಷಣೆ ಪಡೆಯೋದಕ್ಕೆ ಆ ಹೆಲ್ಮೆಟ್ಗಳನ್ನ ಬಳಸ್ತಾ ಇದ್ದೀರಾ. ನಾನು ಬೇಕಾದಷ್ಟು ಫೋಟೋಗಳನ್ನ ತೋರಿಸ್ಬಲ್ಲೆ. ನಿನ್ನೆ ತಾವರೆಕೆರೆ ಒಬ್ಬ ಲೈನ್ ಮ್ಯಾನ್ ಕೇಳಿದ್ದಕ್ಕೆ ನನ್ನ ಇಷ್ಟ, ನಾನು ಹಾಕೊಂಡು ಹೋಗ್ತೀನಿ ಅಂತ. ಇಷ್ಟ ಅಲ್ಲ, ಅದು ನಿಮ್ಮ ಹಕ್ಕಲ್ವೇ ಇಲ್ಲ. ನಿಮ್ಮ ಕೆಲಸ ಮಾಡುವಾಗ, ನಿಮ್ಮ ಕಂಬ ಹತ್ತುವಾಗ, ನೀವು ಕೆಲಸ ಮಾಡುವಾಗ ಬಳಸಿ, ದಯವಿಟ್ಟು ಬಳಸಿ. ಯಾಕಂದ್ರೆ ಅಲ್ಲಿ ಬಳಕೆ ಆಗ್ತಾ ಇಲ್ಲ, ಗಾಡಿ ಓಡುವಾಗ ಬಳಕೆ ಆಗ್ತದೆ. ಕರೆಕ್ಟಾ ಸರ್? ಇದು ಅದು ನಾವು ಕರೆಕ್ಟಾ? ಅಲ್ಲ ನೋಡಿ ಸರ್, ಇವತ್ತು ತಪ್ಪು ಸರಿಗಳನ್ನ ತಿದ್ದುತ್ತಾ ಹೋಗೋದಾಗಲೇ ಒಂದು ಬದಲಾವಣೆ ಬರಕ್ ಸಾಧ್ಯ. ಯಾಕಂದ್ರೆ ಎಲ್ಲಿ ಪ್ರಶ್ನೆ ಕೇಳಲ್ವೋ ಅಲ್ಲಿ ತಾಶ್ಚರ್ಯ ಬರುತ್ತೆ. ಅದು ಬರಬಾರ್ದು. ದಯವಿಟ್ಟು AE, JEಗಳಲ್ಲಿ ನಾನು ಕೈ ಮುಗಿದು ಕೇಳ್ಕತ್ತೀನಿ, ನಿಮ್ಮ ಒಂದು ವ್ಯಾನ್ಗಳು ಹೊರಡುವಾಗ ONM ಇಂದ ಪ್ರತಿದಿನ ಎಷ್ಟು ಅರ್ಥರಾಡಿದೆ, ಹೋಗುವ ಮೆನ್ಗಳಿಗೆ ಅಷ್ಟು ಹೆಲ್ಮೆಟ್ಗಳು ಇದೆಯಾ, ಗ್ಲೌಸ್ಗಳು ಸುರಕ್ಷಿತವಾಗಿ ಇಟ್ಟಿದ್ದೀರಾ. ಗ್ಲೌಸ್ಗಳನ್ನ ಮಲ್ಲಿಗೆ ಹೂ ತರ ಇಡಿ. ತಲೆಯಲ್ಲಿ ಇಡಬೇಕಾ, ಎಲೆಯಲ್ಲಿ ಇಡಬೇಕಾ ಅನ್ನೋ ತರ ಇರಬೇಕು ನಿಮ್ಮ ಗ್ಲೌಸು. ತಗೊಂಡೋಗಿ ಹಿಂಗೆ ಬಿಸಾಕದೆ GS ರಾಡ್ ಕೆಳಗಡೆ ಇತ್ತು, ಇನ್ನೊಂದು ಕಡೆ ಎಲ್ಲೋ ಒಂದಿಷ್ಟು ಬೈಂಡಿಂಗ್ ವೈರ್ ಕೆಳಗಡೆ ಇತ್ತು, ಅದು ಅಲ್ಲ. ನಿಮ್ಮ ಜೀವ ರಕ್ಷಿಸೋದು 3: ಅರ್ಥರಾಡ್, ಹೆಲ್ಮೆಟ್, ಇನ್ನೊಂದು ಗ್ಲೌಸ್. ಈ 3ನ್ನ ಬಿಟ್ರೆ ನಿಮ್ಮ ಜೀವ ಕಾಪಾಡೋದಕ್ಕೆ ಪರಬ್ರಹ್ಮ ಬಂದರೂ ಆಗಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಬ್ರು ಕನಿಷ್ಠ ಅಂದ್ರು 10 ವರ್ಷಗಳ ಮೇಲೆ ಸರ್ವಿಸ್ ಮಾಡಿದ್ದೀರಾ. ಜೀವಗಳು ಹೋಗ್ಬಾರ್ದು. ಇವತ್ತು ಆರ್ಥಿಕ ಸಂಪನ್ಮೂಲನ ಎಲ್ಲಿಂದ ನಾವು ಸಾಲ ಮಾಡಿ ತರ್ಬೋದು. ಮಾನವ ಸಂಪನ್ಮೂಲನ ಸಾಲ ಮಾಡಿದ್ರೆ ಬರಲ್ಲ. ಒಬ್ಬ ಟ್ರೈನ್ಡ್ ಲೈನ್ ಮ್ಯಾನ್ ತೀರ್ಕೊಂಡ್ರೆ
ಮತ್ತೆ ಅವನನ್ನ ರೆಡಿ ಮಾಡೋದಕ್ಕೆ ಕನಿಷ್ಠ 5 ವರ್ಷಗಳ ಕಾಲ ಬೇಕು. ಇಲ್ಲೆಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಓಎಂಡ್ಎಂಗಳನ್ನ ನೋಡಿರೋರು. ಆಮೇಲೆ ನೀವು ಪ್ರತಿ ಮಂತ್ರದಲ್ಲೂ ಹೇಳ್ತೀರಾ ನನ್ನ ಸಹ ಲೈನ್ಮ್ಯಾನ್ಗಳಿಗೂ ಸಹ ಹೇಳುತ್ತೇನೆ ಅಂತ. ಯಾವೊಬ್ಬ ಲೈನ್ಮ್ಯಾನ್ ಹೇಳಲ್ಲ. ದಯವಿಟ್ಟು ಹೇಳಿ, ಜಾಗೃತರಾಗಿ, ಬದಲಾವಣೆ ತನ್ನಿ. ದಿನಕ್ಕೆ ಕನಿಷ್ಠ ಎಲ್ಲೋ ಒಂದು ಕರ್ನಾಟಕದ ಮೂಲೆಯಲ್ಲಿ ಒಂದಿಲ್ಲ ಒಂದು ಆಕ್ಸಿಡೆಂಟ್ ಆಗ್ತಾ ಇದೆ. ಏನಕ್ಕಾಗತ್ತೆ? ನಿಮ್ಗೆ ಅರ್ಥಾಡ್ ಕೊಟ್ಟಿಲ್ವಾ, ಗ್ಲೌಸ್ ಕೊಟ್ಟಿಲ್ವಾ, ಹೆಲ್ಮೆಟ್ ಕೊಟ್ಟಿಲ್ವಾ, ಕ್ವಾಲಿಟಿ ಕೊಟ್ಟಿಲ್ಲ, ಅದನ್ನ ನಾನು ಹೋಗ್ತೀನಿ. ಆದ್ರೆ ನೀವು ಕೊಟ್ಟಿರೋ ವಸ್ತುಗಳನ್ನ ದಯವಿಟ್ಟು ಬಳಸಿ. ಗಾಡಿಗಳಲ್ಲಿ ಓಡಿಸೋವಾಗ ಅಲ್ಲ ನೀವು ಹೆಲ್ಮೆಟ್ಗಳು ಹಾಕೋದು. ನೀವು ಈ ಹೆಲ್ಮೆಟ್ಗಳನ್ನ ಓಎಂಡ್ಎಂ ಇಡಬೇಕು, ನಿಮ್ಮ ಸ್ವಂತ ಹೆಲ್ಮೆಟ್ಗಳನ್ನ ಬಳಸ್ಬೇಕು. ಹಿರಿಯರಿದ್ದೀರಿ, ತಾವೆಲ್ಲ ಹೇಳ್ಬೇಕು, ತಿಳಿಸ್ಬೇಕು, ನಿಮ್ಮ ಲೈನ್ಮ್ಯಾನ್ಗಳಿಗೆ ಬುದ್ಧಿ ಹೇಳ್ಕೊಡ್ಬೇಕು. ಇಲ್ಲ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಓಎಂಡ್ಎಂ ಅಲ್ಲಿ, ಇವತ್ತು ನಿಮ್ಮ ಓಎಂಡ್ಎಂ ಅಲ್ಲಿ ಕಮ್ಮಿ ಇದೆ ಸಂಖ್ಯೆ, ಕರೆಕ್ಟಾ ಸರ್? ಎಷ್ಟಿದೆ ಸರ್ ಕಮ್ಮಿ? ನಿಮ್ಗೆ ಆಕ್ಚುಲಿ ಬೇಕಾಗಿರೋ ಮೆನ್ಸ್ ಎಷ್ಟು, ಇವಾಗಿರೋ ಮೆನ್ಸ್ ಎಷ್ಟು? ನಮಗೆ ನಮ್ಮ ಗ್ರಾಹಕರ ಅನುಪಾತದ ವಿಚಾರವಾಗಿ ಒಂದು 30ರಿಂದ 35 ಜನ ಸ್ಟ್ರೆಂತ್ ಬೇಕು. ಇವಾಗ ಒಂದು ಎಷ್ಟು? 10 ಜನ ಇದೆ. ನೋಡಿ, ಇಲ್ಲಿಗೆ ನಿಮಗೆ 80% ಸ್ಟ್ರೆಂತ್ ಇಲ್ಲ ಒಂದು ಓಎಂಡ್ಎಂ ಅಲ್ಲಿ. 80% ನಿಮಗೆ ಇರೋದೇ ಇವಾಗ 20%. 10 ಜನ ಇರೋ ಲೈನ್ಮ್ಯಾನ್ ನ ಇಟ್ಕೊಂಡು ಒಬ್ಬ AE JE 3 ಶಿಫ್ಟ್ ಹೆಂಗ್ ಮಾಡ್ಸಕ್ಕಾಗುತ್ತೆ ಸಿಟಿಲಿ? ಇಷ್ಟೊಂದು ಏನು ಒತ್ತಡ ಇರುವಂತ ಪ್ರದೇಶ, ಇಷ್ಟೊಂದು ಕನ್ಸ್ಯೂಮ್ಷನ್ ಇರುವಂತ ಪ್ರದೇಶ, ಇಷ್ಟೊಂದು ಗ್ರಾಹಕರು ಇರುವಂತ ಪ್ರದೇಶದಲ್ಲಿ ಒಬ್ಬ 10 ಲೈನ್ಮ್ಯಾನ್ ಇಟ್ಕೊಂಡು ಒಬ್ಬ AE JE ಏನ್ ಕೆಲಸ ಮಾಡ್ಸಕ್ಕಾಗುತ್ತೆ? ನಾವು ಕರೆಂಟ್ ಹೋಗಿದ ತಕ್ಷಣ ಫೋನ್ ಮಾಡ್ತೀವಿ, ಎಲ್ರಿ ಕರೆಂಟ್ ಬಂದಿಲ್ಲ, ಏನ್ರಿ ಜವಾಬ್ದಾರಿ ಇಲ್ಲ ಈ ಲೈನ್ಮ್ಯಾನ್ಗಳಿಗೆ, ಏನ್ರಿ ಜವಾಬ್ದಾರಿ ಇಲ್ಲ AE JEಗಳಿಗೆ, ಸಂಬಳ ತಗೊಂತಾರೆ, ಇದನ್ನ ಕೆಲಸ ಮಾಡೋದು ಅಂತಾರೆ. ಮಾತಾಡೋನ್ಗೆ ಏನೋಯ್ತು, 100 ಮಾತಾಡ್ತೀವಿ ಅಲ್ವಾ? ಆದ್ರೆ ನಿಮ್ಗಿರೋ ಪ್ರೆಷರು ನಿಮ್ಗಿರುತ್ತೆ. ದಯವಿಟ್ಟು ಯಾರು ಒತ್ತಡಕ್ಕೆ ಒಳಗಾಗಬೇಡಿ. ಎಷ್ಟೇ ಫೋನ್ ಬರಲಿ, ಎಷ್ಟೇ ಫೋನ್ಗಳು ಬರಲಿ, MLA ಮಾಡಲಿ, MP ಮಾಡಲಿ, JE ಮಾಡಲಿ, AW ಮಾಡಲಿ, ನಿಮ್ಮ ಒಂದು ಸ್ಥಿರ ಪ್ರಜ್ಞೆಯಲ್ಲಿ ನೀವಿರಿ. 10 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ, ನಿರಂತರವಾಗಿ ನಾನೇ ಕಾಲ್ ಮಾಡಿದ್ರು ಪರವಾಗಿಲ್ಲ, ತಲೆ ಕೆಡಿಸ್ಕೋಬೇಡಿ. ನೆಮ್ಮದಿಯಿಂದ, ಪ್ರೀತಿಯಿಂದ ಕೆಲಸನ ಪ್ರೀತಿಯಿಂದ ಮಾಡಿ, ನೀವು ಸಕ್ಸಸ್ ಆಗ್ತೀರಾ. ಕಷ್ಟದಿಂದ ಮಾಡಿದ್ರೆ ನೀವು ಸಕ್ಸಸ್ ಆಗಲ್ಲ. ನಿಮಗೆ ವಹಿಸಿರುವಂತ ಕೆಲಸನ ತುಂಬಾ ಪ್ರೀತಿಯಿಂದ ಅಚ್ಚುಕಟ್ಟಾಗಿ ಮಾಡಿ. ಸಮಯ ಇದ್ದಾಗ ನಿಮ್ಮ ಅರ್ಥಾಡ್ಗಳು ಮೇಂಟೈನ್ ಮಾಡ್ಕೊಳ್ಳಿ, ಸಮಯ ಇದ್ದಾಗ ನಿಮ್ಮ ಹೆಲ್ಮೆಟ್ಗಳು ನೋಡ್ಕೊಳ್ಳಿ, ಸಮಯ ಇದ್ದಾಗ ನಿಮ್ಮ ಗ್ಲೌಸ್ಗಳನ್ನ ಎತ್ತಿಟ್ಕೊಳ್ಳಿ, ಸಮಯ ಇದ್ದಾಗ ನಿಮ್ಮ ವಸ್ತುಗಳನ್ನ ಕ್ಲೀನಾಗಿ ಇಟ್ಕೊಳ್ಳಿ. ಕಟಿಂಗ್ ಪ್ಲೇಯರ್, ಸ್ಪೂಡ್ರರ್, ಪ್ರತಿಯೊಂದು ಅತಿ ಮುಖ್ಯ. ಮೊನ್ನೆ ಕಲ್ಯಾಣಿ ಅಂತ ಒಬ್ಬ ಲೈನ್ಮ್ಯಾನ್ ಆಕಾಶದಲ್ಲಿ ತೀರ್ಕೊಂತಾರೆ. ಏನಕ್ಕೆ? ಜಸ್ಟ್ ಒಂದು ಸಪ್ಲೈ ಬಂದು ಇಲ್ಲಿ ಈ ಅಂಗೈಗೆ ಟಚ್ ಆದಂತ 11 kV ಪ್ರಾಣ ತೆಗೆದು. ಕೇವಲ 10 ವರ್ಷದ ಒಂದು ಹೆಣ್ಣು ಮಗಳಿದ್ದಾಳೆ ಆ ಮನುಷ್ಯನ್ಗೆ. ಇವತ್ತು ಆ ಅಮ್ಮ ಕಾಂಪನ್ಸೇಷನ್ ಜಾಬು ಮತ್ತು ದುಡ್ಡು ಓದಾಡ್ತಾ ಇದೆ. ದಯವಿಟ್ಟು ನಿಮ್ಮ ಕುಟುಂಬಗಳು ಆ ಪರಿಸ್ಥಿತಿ ಬಂದು ನಿಲ್ದೇ ಇರಲಿ. ಆಫೀಸರ್ಗಳ ಮುಂದೆ ಕೈ ಕಟ್ಟಿಕೊಂಡು ತಲೆ ಬಗ್ಸುವಂತ ಕೆಲಸ ನಿಮ್ಮ ಕುಟುಂಬಗಳಿಗೆ ಮಾಡಬೇಡಿ. ನಿಮ್ಮ ಜೀವಗಳನ್ನ ರಕ್ಷಣೆ ಮಾಡಿ, ನಿಮ್ಮ ಅಕ್ಕಪಕ್ಕದವ್ರನ್ನ ನೀವು ರಕ್ಷಣೆ ಮಾಡಿ. ಅವನು ಸುರಕ್ಷತಾ ಸಾಮಗ್ರಿಗಳನ್ನ, ಪರಿಕರಗಳನ್ನ ಬಳಸಲಿಲ್ಲ ಅಂದ್ರೆ ನೆತ್ತಿ ಮೇಲೆ ಹೊಡೆದು ಬುದ್ಧಿ ಹೇಳಿ. ಯಾಕಂದ್ರೆ ಇವತ್ತು 99 ಬ್ಯಾಚ್ ಅವರೆಲ್ಲ ಒಡ್ಸ್ಕೊಂಡೆ ಕೆಲಸ ಕಲ್ತಿರೋದು. ಕರೆಕ್ಟ್ ಅಣ್ಣ? ಒಡ್ಸ್ಕೊಂಡೆ ನಿಮ್ಮ ಮೇಸ್ತ್ರಿಗಳತ್ರ ಒಡ್ಸ್ಕೊಂಡೆ ತಾನೇ ಕೆಲಸ ಕಲ್ತಿದ್ದು. ದಯವಿಟ್ಟು ಅದನ್ನ ನೀವು ಪರಿಪಾಲಿಸಿ. ಇವತ್ತು 17ನೇ ಬ್ಯಾಚ್ನ ಹುಡುಗರು, ದಯವಿಟ್ಟು ಹೇಳ್ತೀನಿ, ತುಂಬಾ ದುಡುಕಿದೆ, ತುಂಬಾ ಬಿಸಿ ರಕ್ತ ಇದೆ, ನಿಮಗೆ ಏನೋ ಅನ್ಸಿದೆ, ಬಿಡೋ ಯಾರೇನು ಮಾಡ್ತಾರೆ ನನಗೆ ಗೊತ್ತಿಲ್ಲ ಕರೆಂಟ್, ಈ ಒಂದು ಭಾವನೆ ಬೇಡ. ದಯವಿಟ್ಟು ಎಲ್ಲರೂ ಜಾಗೃತರಾಗಿರಿ. ಇವತ್ತು ಕಂಪನಿ ಉಳಿದ್ರೆ ನಾವು ಉಳಿತೀವಿ. ಕಂಪನಿ ಒಂದು ತಾಯಿ ಇದ್ದಂಗೆ. ಆ ತಾಯಿನ ಉಳಿಸುವಂತ ಪ್ರತಿಯೊಬ್ಬರು ನಾವೆಲ್ಲರೂ ಮಾಡೋಣ. ನಾವೆಲ್ಲ ಮಕ್ಕಳೇ. ಇವತ್ತು ನೀವೇನು ಸೋಮವಾರ ನೀವು ಪ್ರತಿಜ್ಞೆ ಮಾಡಿದ್ದೀರಾ, ಪ್ರತಿ ಕ್ಷಣ ನಿಮ್ಮ ಈ ಪ್ರತಿಜ್ಞೆ ಮುಂದುವರಿಲಿ. ಎಲ್ಲರೂ ಸುರಕ್ಷತೆಯಿಂದ ಕೆಲಸ ಮಾಡಿ, ಕಂಪನಿಯನ್ನ ಪ್ರೀತಿಸಿ, ಕಂಪನಿಯನ್ನ ಬೆಳೆಸಿ ಅಂತ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಸರ್, ದಯವಿಟ್ಟು ನೀವೇನಾದರೂ ಹೇಳಂಗಿದ್ರೆ ನಿಮ್ಮ ಮೆನ್ಗಳಿಗೆ ಒಂದು ಸಣ್ಣ ಸಂದೇಶ. ಪ್ರತಿ ಸೋಮವಾರ ನೀವು ಸುರಕ್ಷತಾ ಮಂತ್ರ ಓದಿಸ್ತಾ ಇದ್ದೀರಾ, ಆದರೆ ಎಲ್ಲೋ ಒಂದು ಕಡೆ ಸೋಮವಾರ, ಮಂಗಳವಾರ, ಬುಧವಾರ, ಶುಕ್ರವಾರ, ಗುರುವಾರ, ಶನಿವಾರ ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ ಆಗ್ತದೆ. ಹೌದು, ಅದಾಗದೇ ಇರಲಿ. ದಯವಿಟ್ಟು ನಿಮ್ಮ ಒಂದು ಮೆನುಗಳಿಗೆ ಆದಷ್ಟು ಪ್ರತಿದಿನ ಒಂದು ಮಾರ್ಗದರ್ಶನ ಕೊಡುವಂಥ ಕೆಲಸ. ಸ್ನೇಹಿತರೆ, ಮೊದಲನೇದಾಗಿ ನಮ್ಮ ಸ್ನೇಹಿತರಾದ ಬೆಳಿಗಾರ್ ಸಾಹೇಬರು ತಮ್ಮದೇ ಆದ ಒಂದು ನಿಮ್ಮ ವಾಣಿ ಅನ್ನೋ ಯೂಟ್ಯೂಬ್ ಚಾನಲ್ನ ಆರಂಭಿಸಿ ನಮ್ಮ ಬೆಸ್ಕಾಂ ಸಂಬಂಧಪಟ್ಟ ಈ ಸುರಕ್ಷತೆ ಬಗ್ಗೆನೇ ಒತ್ತು ಕೊಟ್ಟು ಪ್ರತಿ ಶಾಖೆಗೆ ತಾವೇ ಬಂದು ಭೇಟಿ ಮಾಡಿ ಸುರಕ್ಷತೆ ಬಗ್ಗೆ ತಮ್ಮದೇ ಆದ ರೀತಿಯಲ್ಲಿ ಅರಿವು ಮೂಡಿಸ್ತಾ ಇದ್ದಾರೆ. ಅವ್ರಿಗೆ, ಅವರ ಕಾರ್ಯಕ್ಕೆ ಎಲ್ಲರ ಪರವಾಗಿ ನಾವು ಅಭಿನಂದಿಸೋಣ. ಅವ್ರೇನು ತಪ್ಪು ಹೇಳ್ತಾ ಇಲ್ಲ, ಸರಿ ಹೇಳ್ತಾ ಇದ್ದಾರೆ. ನಾವು ಎಚ್ಚರಗೊಳ್ಬೇಕು ಸ್ನೇಹಿತರೆ. ನೋಡಿ, ನಮ್ಮ ಇಲಾಖೆ ಇವತ್ತು ಇಷ್ಟು ಸಂಬಳ, ಸಾರಿಗಳು, ಸವಲತ್ತುಗಳು ಕೊಟ್ಟು ಕಾಲಕ್ಕೆ ತರಬೇತಿಗಳನ್ನ ನೀಡಿ ಮತ್ತು ನಮ್ಮಂಥ ಅಧಿಕಾರಿಗಳು ಈ ಥರ ಜೂನಿಯರ್ ಇಂಜಿನಿಯರ್ಗಳನ್ನ ನೇಮಿಸಿ ತಮ್ಮನ್ನು ಸುರಕ್ಷತಾ ವಲಯ ನಿರ್ಮಿಸಿಕೊಂಡು ಕೆಲಸ ಮಾಡಲಿಕ್ಕೆ ಇಷ್ಟೆಲ್ಲ ಅವಕಾಶ ಇಲಾಖೆ ಇವತ್ತು ನಮಗೆ ಕೊಟ್ಟಿದೆ. ಏನು ಕೊಟ್ಟಿಲ್ಲ ಅಂತಲ್ಲ, ಎಲ್ಲ ಕೊಟ್ಟಿದೆ. ಮತ್ತು ಕಾಲಕ್ಕೆ ಏನು ಸುರಕ್ಷತಾ ಪರಿಕರಗಳನ್ನ ಕೂಡ ಕೊಟ್ಟಿದೆ. ನಾನು ಬಂದಿಲ್ಲಿ 7 ತಿಂಗಳಾಯ್ತು ಸಾಹೇಬ್ರೆ. 7 ತಿಂಗಳು ಇಲ್ಲಿ ತನಕ 0 ಇನ್ಸಿಡೆಂಟ್.
ಅದ್ರ ಬಗ್ಗೆ ನಾನು ದಯವಿಟ್ಟು ಹೆಮ್ಮೆ ಸಂತೆ ಪಡ್ತೀನಿ. ಆಗ್ಲಿ. ಅದೇ ಥರ ಆ ಥರ ಅಂದರೆ ಅದ್ರ ಕಾರಣ ನಮ್ಮ ಎಲ್ಲ ನನ್ನ ಸಹೋದ್ಯೋಗಿ ಲೈನ್ಮನ್ ಮಿತ್ರರು ಸುರಕ್ಷತಾ ವಲಯವನ್ನು ನೀಟಾಗಿ ಅದನ್ನು ಮಾಡಿಕೊಂಡು ಸುರಕ್ಷತಾ ಸಾಧನಗಳನ್ನ ಬಳಸಿ ಕೆಲಸ ಮಾಡೋದಕ್ಕೆ ಇವತ್ತು ನಮಗೆ ಖುಷಿ ಇದೆ. ತಾವು ಮುಂದೆನೂ ಹಾಗೇ ಏನೋ ಒಂದು ಸಣ್ಣ ಸಾರ್ವಜನಿಕವಾಗಿ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು, ನಿಮ್ಗಾಗಿರ್ಬೋದು, ಯಾರಿಗೂ ವಿದ್ಯುತ್ ತೊಂದರೆ ಆಗ್ದಂಗೆ ತಾವು ಕಾರ್ಯಗಳನ್ನು ಮಾಡಬೇಕು ಅಂತ ತಮ್ಮೆಲ್ಲರ ಪರವಾಗಿ ಹೇಳ್ತಾ ಎಲ್ಲರಿಗೂ ಕನಕದಾಸ ಜಯಂತಿಯ ಶುಭಾಶಯಗಳನ್ನ ತಿಳಿಸ್ತೀನಿ ಸ್ನೇಹಿತರೆ. ಶುಭವಾಗಲಿ ನಿಮಗೆ. ಸೋಮವಾರ ಈ ಒಂದು ವೇದಿಕೆ ನಮಗೆ ಕೊಟ್ಟಂತಹ ಅಂದ್ರಳ್ಳಿ ಓಯಿನಮ್ಮಿನ ಎ ಇ ಸರಾದ ಸಂತೋಷ್ ಸರ್ಗೂ ಮತ್ತು ಗಂಗಾಧರ್ ಸರ್ಗೂ, ವೆಂಕಟೇಶ್ ಸರ್ಗೂ, ಪ್ರಕಾಶ್ ಸರ್ಗೂ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಇನ್ನು ಮುಂದೆ ಒಂದು ಸಣ್ಣ ಪ್ರಯತ್ನಕ್ಕೆ ಪ್ರಾರಂಭ. ನಿಮ್ಮ ವಾಣಿ ಕಡೆಯಿಂದ ಪ್ರತಿಯೊಂದು ಓಯಿನಮ್ಮಿಗೂ ಭೇಟಿ ನೀಡಿ ಆದಷ್ಟು ಒಂದಿಷ್ಟು ಸುರಕ್ಷತೆಯ ಧನ್ಯವಾದಗಳು. ನಿಮಗೂ ಕನಕದಾಸ ಜಯಂತಿಯ ಶುಭಾಶಯಗಳು. ಆದಷ್ಟು ಒಂದು ಅರಿವು ಮೂಡಿಸುವಂಥ ಪ್ರಯತ್ನ ಮಾಡ್ತೀವಿ. ಇದು ಅರಿವು ಮೂಡಿಸುವಂಥ ಪ್ರಯತ್ನ ಅಲ್ಲವೇ ಅಲ್ಲ, ಯಾಕಂದರೆ ಎಲ್ಲರಿಗೂ ಅರಿವಿದೆ, ತಮ್ಮ ಜೀವ ಕಾಪಾಡ್ಕೋಬೇಕನ್ನೋ ಪರಿಜ್ಞಾನ ಇದೆ. ಆದರೆ ಎಲ್ಲೋ ಒಂದು ಕಡೆ ದುಡುಕು, ಎಲ್ಲೋ ಒಂದು ಕಡೆ ಸಣ್ಣ ಸಣ್ಣ ದುಡ್ಡಿನ ಆಸೆಗೆ ಜೀವ ಕಳ್ಕೊಂತ ಇದ್ದೀರಾ. ಪವರ್ ಮ್ಯಾನ್ಗಳು ಕಳ್ಕೋಬೇಡಿ. ಬಿಕಾಸ್ ನಿಮ್ಮ ಕುಟುಂಬ ಇದೆ, ಈ ಬೆಸ್ಕಾಮನ್ನ ಕುಟುಂಬ ಇದೆಯಲ್ಲ ಅದು ತುಂಬ ದೊಡ್ಡದು. ನಿಮ್ಗೆ ಜೀವ ಕೊಟ್ಟಿದೆ, ಜೀವನ ಕೊಟ್ಟಿದೆ, ಬದುಕು ಕೊಟ್ಟಿದೆ. ಇಂಥ ಒಂದು ಅದ್ಭುತ ಬದುಕು ಇವತ್ತು ಮೆನ್ಗಳು ಅಂದರೆ ತಮಾಷೆ ಅಲ್ಲ. ಒಂದು ಯೂನಿಫಾರ್ಮ್ ಹಾಕೊಂಡು ಹೊರಟ್ರೆ ಪವರ್ ಮ್ಯಾನ್ ಬೆಲೆ ಬೇರೆ. ಬೆಸ್ಕಾಂ ಎಮ್ ಡಿ ಮಾಂತೇಶ್ ಬೆಳಿಗ್ಗೆ ಅವ್ರು ಬಂದ್ರು ಯಾರೂ ಗುರ್ತಿಡಿಯಲ್ಲ. ಆದರೆ ಒಬ್ಬ ಪವರ್ ಮ್ಯಾನ್ ಬಂದರೆ ಗುರ್ತಿಡಿತಾರೆ. ನಿಮ್ಮ ಯೂನಿಫಾರ್ಮ್ಗಳನ್ನ ಕ್ಲೀನಾಗಿ ಇಟ್ಕೊಳ್ಳಿ. ಆದಷ್ಟು ನಿಮ್ಮ ಯೂನಿಫಾರ್ಮ್ಗಳು ಡಿಪಾರ್ಟ್ಮೆಂಟ್ ಮೇಲೆ ಡಿಪೆಂಡ್ ಆಗಬೇಡಿ. ವರ್ಷಕ್ಕೆ 10 ಜೊತೆ ಎಲ್ಲೋ ಒಂದು ಕಡೆ ತಗೊಂತೀರಾ, 3 ಜೊತೆ ಯೂನಿಫಾರ್ಮ್ ತಗೊಳ್ಳಿ, ಇನ್ನೂ 7 ಜೊತೆ ನಿಮ್ಮ ಬಟ್ಟೆ ತಗೊಳ್ಳಿ. ಏನು ತಪ್ಪೇನಿಲ್ಲ. ಸಂಬಳ ಕೊಡುವಂಥ ಇಲಾಖೆಗೆ 3 ಜೊತೆ ಬಟ್ಟೆ ಕಾಂಟ್ರಿಬ್ಯೂಟ್ ಮಾಡೋದೇನು ದೊಡ್ಡದೇನು ತಪ್ಪೇನಲ್ಲ. ದಯವಿಟ್ಟು ನಿಮ್ಮ ಯೂನಿಫಾರ್ಮ್ಗಳು ಚೆನ್ನಾಗಿ ಇಟ್ಕೊಳ್ಳಿ. ಮಿಲಿಟರಿ ಆಫೀಸರ್ಸ್ ಥರ ಇರಿ, ಶೇವ್ ಮಾಡಿ ಕ್ಲೀನಾಗಿ ಮಗ ತೊಳಿರಿ. ಕೆಲವರೆಲ್ಲ ಮಗನೇ ತೊಳಿಲಿಲ್ಲ ಎದ್ದು ಬಂದಿರ್ತೀರ, ಹಂಗಾಗೋದು ಬೇಡ. ಕ್ಲೀನಾಗಿರಿ, ನಿಮ್ಮ ಮಗನಂತಾನೆ ನೀವು ಕಾಪಾಡ್ಕೊಳ್ಳಿ. ಈ ವೇದಿಕೆಯನ್ನು ಕೊಟ್ಟಿದ್ದಕ್ಕೆ ಅಂದ್ರಳ್ಳಿ ಶಾಖೆಯ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ತಮ್ಮ ಕಾರ್ಯ ಶ್ಲಾಘನೀಯ, ಯಶಸ್ವಿ ಆಗಲಿ ನಿಮ್ದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಎಲ್ಲ ಒಳ್ಳೆ ಸಿಕ್ಕರೆ 100% ಆದಷ್ಟು ಎಲ್ಲರೂ ಅವೇರ್ನೆಸ್ನ ನೀವು ಕ್ರಿಯೇಟ್ ಮಾಡಿ ಒಂದಿಷ್ಟು ಅವೇರ್ನೆಸ್ ಮೆನ್ಗಳು ತಗೊಳ್ಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.